ಈ ಭಯ, ಆತಂಕ ಅಥವಾ ನಿದ್ರಾಹೀನತೆಯ ಸಮಸ್ಯೆ, ಚಂಚಲತೆ, ರೆಸ್ಟ್ಲೆಸ್ನೆಸ್ ಇದೆಲ್ಲವೂ ವಾತದ ಲಕ್ಷಣ. ಸೊ ಯಾವಾಗ ನಮ್ಮ ದೇಹದಲ್ಲಿ ವಾತದ ಎನರ್ಜಿ ಎಗ್ರಿವೇಟ್ ಆಗುತ್ತೆ, ನಮ್ಮ ನರ್ವಸ್ ಸಿಸ್ಟಮ್ ನಲ್ಲಿ ಈ ರೀತಿಯ ಸಮಸ್ಯೆಗಳನ್ನ ನಾವು ನೋಡ್ತೇವೆ. ರೆಸ್ಟ್ಲೆಸ್ನೆಸ್, ಭಯ, ಆತಂಕ ಆಗೋದು, ನಿದ್ರೆ ಬರೋದಿಲ್ಲ, ಮೈಂಡ್ ರೆಸ್ಟ್ಲೆಸ್ ಇರುತ್ತೆ, ಓಡ್ತಾ ಇರುತ್ತೆ. ಸೊ ಅಂತವರಿಗೆ ನಾನೊಂದು ಮರ್ಮ ಪಾಯಿಂಟ್ ಅನ್ನ ಹೇಳ್ತೇನೆ. ಅದನ್ನ ಪ್ರತಿನಿತ್ಯ ಸ್ಟಿಮ್ಯುಲೇಟ್ ಮಾಡಿ. ಅದನ್ನ ಫಸ್ಟ್ ಲೊಕೇಟ್ ಹೇಗೆ ಮಾಡೋದು, ನಿಮ್ಮ ಕೈಯ ಬೇಸನ್ನ ಈ ರೀತಿ ನಿಮ್ಮ ಹುಬ್ಬಿನ ಮಧ್ಯದಲ್ಲಿ ಇಡೋದು. ಇಟ್ಟು ಈ ರೀತಿ ಕೈಯನ್ನ ತಲೆಗೆ ಹಚ್ಚಿದಾಗ ನಿಮ್ಮ ಈ ಮಧ್ಯದ ಬೆರಳು ಎಲ್ಲಿ ಟಚ್ ಆಗುತ್ತೆ, ಟಿಪ್ಪು, ಈ ಪಾಯಿಂಟ್ ಅನ್ನ ಸ್ಟಿಮ್ಯುಲೇಟ್ ಮಾಡೋದು. ಈ ರೀತಿ ಮಸಾಜ್ ಮಾಡೋದು. ಇದನ್ನ 1 ರಿಂದ 2 ನಿಮಿಷ ಈ ರೀತಿ ಮಸಾಜ್ ಮಾಡಿ ಪ್ರತಿನಿತ್ಯ. ಇದು ನಿಮ್ಮಲ್ಲಿರುವ ವಾತವನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ನರ್ವಸ್ ಸಿಸ್ಟಮ್ ಅನ್ನ ರಿಲ್ಯಾಕ್ಸ್ ಮಾಡುತ್ತೆ. ಇದು ಇನ್ನೂ ಸ್ವಲ್ಪ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಲಿಕ್ಕೆ ನೀವು ಬ್ರಾಹ್ಮಿ ತೈಲ ಅಂತ ಸಿಗುತ್ತೆ. ಆ ಬ್ರಾಹ್ಮಿ ತೈಲವನ್ನ 1-2 ಹನಿ ನಿಮ್ಮ ಬೆರಳಿಗೆ ಹಚ್ಚಿಕೊಂಡು ಈ ಪಾಯಿಂಟ್ ಅನ್ನ ಈ ರೀತಿ ಮಸಾಜ್ ಮಾಡೋದು. ಬ್ರಾಹ್ಮಿ ತೈಲ ಅದು ನರ್ವಸ್ ಸಿಸ್ಟಮ್ ಅನ್ನ ರಿಲ್ಯಾಕ್ಸ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ವಾತದ ರಿಲೇಟೆಡ್ ಡಿಸಾರ್ಡರ್ಸ್ ಗಳಿಗೆ ಈ ಮರ್ಮ ಪಾಯಿಂಟ್ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ನಮ್ಮಲ್ಲಿ ಪ್ರಾಣವಾಯುವನ್ನ ಇದು ಬ್ಯಾಲೆನ್ಸ್ ಮಾಡುತ್ತೆ. ಸೊ ವಿಡಿಯೋ ಇಷ್ಟ ಆದ್ರೆ ಎಲ್ಲರ ಜೊತೆ ಶೇರ್ ಮಾಡಿ.